ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಅಗ್ನಿವೀರ್ ಸಂಬಂಧಪಟ್ಟಂತೆ JD 2025 ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ನಾಗ. ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರು ಯಾವ ರೀತಿ ಕ್ವಶನ್ಸ್ ಅದಾವ, ಯಾವ ಟಾಪಿಕ್ ಮೇಲೆ ಹೆಂಗೆ ಬರ್ತಾವೆ ಅಂತೇಳಿ ಒಂದು ಸ್ವಲ್ಪ ಕ್ವಶನ್ಗಳನ್ನು ತೊಗೊಂಡಿನಿ, ನೋಡ್ಕೊತ ಹೋಗ್ರಿ. ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಯಾಕಂದ್ರೆ ಇನ್ನೂ ನಾನು ಏನಪ್ಪ ಅಂತಂದ್ರೆ ಟಾಪಿಕ್ ವೈಸ್ ಕ್ಲಾಸಸ್ ಮಾಡ್ತಾಯಿದ್ದೀನಿ, ಇಂಪಾರ್ಟೆಂಟ್ ಟಾಪಿಕ್ ಅಂತೇಳಿ. ಅವುಗಳೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಬೆಲ್ ಐಕಾನ್ ಮಾಡಿ ಕ್ಲಿಕ್ ಮಾಡಿರಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ. ಓಕೆ, ಈಗ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ, ಯಾವ ರೀತಿ ಕ್ವಶನ್ಸ್ ಅದಾವೆ ಅಂತೇಳಿ. ಎಸ್, ಈಗ ಪಾರ್ಟ್ 1 ನೋಡ್ರಿ. ಏನು ಜಿ ಕೆಯಲ್ಲಿ ಕ್ವಶನ್ಸ್ ಹೆಂಗೆ ಬಂದವ ಅಂತ ನೋಡ್ರಿ. ಎಸ್, ಫಸ್ಟ್ ಕ್ವಶನ್ ನೋಡ್ರಿ, ಏನದ ಅರ್ಜುನ್ ಅವಾರ್ಡ್ ಗಿವನ್ ಟು, ಅಂದರೆ ಅರ್ಜುನ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಅಥವಾ ಯಾವುದಕ್ಕೆ ಕೊಡ್ತಾರ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸನ್ನು ಯಾವ ರೀತಿ ಅದಾವ ಅಂತ ನೋಡ್ಕೊತ ಹೋಗ್ರಿ. ಇಲ್ಲಿ ಒಂದೇದೇನದ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್, ಸೈಂಟಿಸ್ಟ್, ಪೊಯೆಟ್, ಆ್ಯಕ್ಟರ್ಸ್. ಇಲ್ಲಿ ಆ್ಯಕ್ಟರ್ಸ್ಗೂ ಕೊಡೋಂಗಿಲ್ಲ, ಪೊಯೆಟ್ಸ್ಗೂ ಇಲ್ಲ, ಸೈಂಟಿಸ್ಟ್ಗೂ ಇಲ್ಲ. ಎದಕ್ಕೆ ಕೊಡ್ತಾರೆ? ಸ್ಪೋರ್ಟ್ಸ್ ಪರ್ಸನ್ ಕೊಡ್ತಾರೆ. ಯಾವುದು? ಅರ್ಜುನ ಅವಾರ್ಡು ಸ್ಪೋರ್ಟ್ಸ್ ಪರ್ಸನ್ಗೆ ಕೊಡ್ತಾರೆ. ಓಕೆ, ಫಸ್ಟ್ ಕ್ವಶನು. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಸೆಕೆಂಡು. ದ ಮೇನ್ ಸಿಟಿ ಆಫ್ ಕಾಶ್ಮೀರ್ ವ್ಯಾಲಿ. ಇದು ಕಾಶ್ಮೀರ್ ವ್ಯಾಲಿಯಲ್ಲಿ ಒಂದು ಮೇನ್ ಸಿಟಿ ಅಂದರೆ ಯಾವುದು ಅಂತಂದರೆ ಶ್ರೀನಗರ. ಓಕೆ, ಆಮೇಲೆ ಡ್ಯಾಶ್ ಈಸ್ ನೋನ್ ಆ್ಯಸ್ ದ ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂತಂದ್ರೆ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತಂದರೆ ಯಾವುದು? ನಾರ್ವೆ ಅಂತಾರೆ. ಓಕೆ, ಎಸ್. ನೆಕ್ಸ್ಟ್ ಫೋರ್ತ್ ಒನ್, ಸತ್ಯಮೇವ ಜಯತೆ ಹ್ಯಾಸ್ ಬಿನ್ ಟೇಕನ್ ಫ್ರಾಮ್. ಸತ್ಯಮೇವ ಜಯತೆ ಈ ಲೈನನ್ನು ಎಲ್ಲಿಂದ ತೊಗೊಂಡಾರ ಅಂತ ಕೇಳಿದ್ರೆ ಮಂಡುಕ ಉಪನಿಷತ್ತಿನಿಂದ ತೆಗೆದುಕೊಂಡಾರ. ಓಕೆ, ಎಸ್. ಫಿಫ್ತ್ ಒನ್, ಚಿಲ್ಕಾ ಲೇಕ್ ಈಸ್ ಸಿಚುವೇಟೆಡ್ ಇನ್. ಚಿಲ್ಕಾ ಲೇಕ್ ಅನ್ನೋದು ಎಲ್ಲದ? ಒರಿಸ್ಸಾದಾಗದ. ಅದೇ ರೀತಿ ಕ್ಯಾಪಿಟಲ್ ಆಫ್ ಮಿಜೋರಾಮ್ ಈಸ್. ಮಿಜೋರಾಮ್ನ ರಾಜಧಾನಿ ಕ್ಯಾಪಿಟಲ್ ಯಾವುದು ಅಂತಂದ್ರೆ ಐಜ್ವಾಲ್. ಈ ಎಲ್ಲ ರಾಜ್ಯಗಳು ರಾಜಧಾನಿಗಳನ್ನು ನೆನಪಿಟ್ಕೋಬೇಕು, ಅದ್ರ ಕ್ಯಾಪಿಟಲ್ಸ್ ಮೇನ್ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು. ಅದೇ ನೃತ್ಯಗಳ ಬಗ್ಗೆ ಕೇಳ್ಯಾರ. ನೆಕ್ಸ್ಟು, ಬಿಹು ಈಸ್ ಅ ಟ್ರೆಡಿಷ್ನಲ್ ಡ್ಯಾನ್ಸ್ ಆಫ್ ಯಾವ ಸ್ಟೇಟಿಗೆ ಕೇಳ್ಯಾರ? ಬಿಹು ಅಂತಂದ್ರೆ ಯಾವುದು? ಅಸ್ಸಾಂ. ಓಕೆ, ನೆಕ್ಸ್ಟ್ ನೋಡಿರಿ, ಏಟ್ತ್ ಒನ್, ಲಂಡನ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ಡ್ಯಾಶ್ ರಿವರ್. ಲಂಡನ್ ಅನ್ನುವ ಸಿಟಿ ಎಲ್ಲಿ, ಯಾವ ಒಂದು ನದಿಯ ದಡದ ಮೇಲೆ ಅಂತಂದ್ರೆ ಥೇಮ್ಸ್ ನದಿಯ ದಡ. ಆಪ್ಷನ್ ನಂಬರ್ ಡಿ. ಇಲ್ಲಿ ಕೆಲವೊಂದು ಆಪ್ಷನ್ಸನ್ನು ಮಿಸ್ಟೇಕ್ ಆಗ್ಯಾವ, ಅವನ್ನ ತಲೆಕಿಟ್ಕೊಳ್ಬೇಕು. ಓಕೆ, ಹಾಂ. ಬೈ ಯೂಸಿಂಗ್ ಅ ಮ್ಯಾಪ್ ಯು ಕ್ಯಾನ್ ಫೈಂಡ್ ಅಂತಂದರೆ ನೀವು ಮೊಬೈಲ್ ಒಳಗೆ ಮ್ಯಾಪ್ ಇರುತ್ತಲ್ಲ, ಅಲ್ಲಿಂದ ಇಟ್ಕೊಂಡು ಅಥವಾ ಯಾವುದೇ ಮ್ಯಾಪನ್ನು ತೊಗೊಂಡು ನೀವು ಏನನ್ನು ಫೈಂಡ್ ಮಾಡ್ಬೋದು ಅಂತಂದ್ರೆ ಅಲ್ಲಿಂದ ನೀವು ಡಿಸ್ಟೆನ್ಸ್ ಕಂಡುಹಿಡಿಬೋದು, ಆಲ್ಟಿಟ್ಯೂಡ್ ಕಂಡುಹಿಡಿಬೋದು, ಡೈರೆಕ್ಷನು ಕಂಡುಹಿಡಿಬೋದು. ಇವು ಮೂರುಗಳನ್ನು ಕಂಡುಹಿಡಿಬೋದು ಅಂದರೆ ಆಪ್ಷನ್ ನಂಬರ್ ಡಿ, ಆಲ್ ಆಫ್ ದೀಸ್ ಅಂತೇಳಿ. ಓಕೆ, ಎಸ್. ನೆಕ್ಸ್ಟ್, ಡ್ಯಾಶ್ ಈಸ್ ದ ಸುಪ್ರೀಂ ಕಮಾಂಡರ್ ಆಫ್ ದ ಆರ್ಮ್ಡ್ ಫೋರ್ಸ್ ಅಂತಂದ್ರೆ ನಮ್ಮದು ಆರ್ಮಿ ಎಲ್ಲ ಸೇಫ್ಟಿ ಪರ್ಪಸ್ ಬರುತ್ತಲ್ಲ ಕಂಟ್ರಿದು, ಅದಕ್ಕೆ ಯಾರದ ಸುಪ್ರೀಂ ಕಮಾಂಡರ್ ಅಂತಂದರೆ ಯಾರು? ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ವಿಚ್ ಈಸ್ ದ ಡೀಪೆಸ್ಟ್ ಓಷಿಯನ್ ಇನ್ ದ ವರ್ಲ್ಡ್ ಅಂತಂದ್ರೆ ಯಾವುದು? ಆಳವಾದ ಸರೋವರ. ಲಾಸ್ಟು ತೊಗೊಂಡಿದ್ದು ಅನ್ಸತ್ತಿದ್ದು ಪೆಸಿಫಿಕ್ ಮಹಾಸಾಗರ. ಎಸ್. ನೆಕ್ಸ್ಟ್, ಇಂಡಿಯಾ ಲಿಬರೇಟೆಡ್ ಗೋವಾ ಫ್ರಾಮ್ ದ ಪೋರ್ಚುಗೀಸ್ ಅಂತಂದ್ರೆ ಗೋವಾವನ್ನು ಪೋರ್ಚುಗೀಸರಿಂದ ಯಾವಾಗ ಪಡೆಯಲಾಯಿತು ಅಂತಂದ್ರೆ 1961ರಲ್ಲಿ ಪಡೆಯಲಾಯಿತು. ಪ್ಯಾರಿಸ್ ಈಸ್ ಸಿಚುವೇಟೆಡ್ ಆನ್. ನೆಕ್ಸ್ಟ್ ಕ್ವಶನ್, ಪ್ಯಾರಿಸ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್. ಇದು ಕೂಡ ನದಿ ದಡದ ಮೇಲೆ ಪ್ರದೇಶ. ಅದೇ ರೀತಿ ಇನ್ನೊಂದು ನೆನಪಿಟ್ಕೋರಿ, ನಮ್ಮ ಭಾರತದಲ್ಲಿ ಯಾವುದು ಸಿಟಿ ಇಲ್ಲ ಅಂತಂದ್ರೆ ಮೈಸೂರು ಯಾವ ನದಿಯ ಮೇಲೆ ಇಲ್ಲ, ನೆನಪಿಟ್ಕೊಂಡ್ರಿ. ಅದೇ ರೀತಿ ಮುಂಬೈ ಕೂಡ ಯಾವುದೇ ನದಿ ದಡದ ಮೇಲೆ ಇಲ್ಲ. ಮುಂಬೈ ಹಾಗೂ ಮೈಸೂರು ಇವೆರಡು ಯಾವುದು ರಿವರ್ ದಡದಲ್ಲಿ ಇಲ್ಲ. ಅದೇ ರೀತಿ ನಮ್ಮ ಪಂಜಾಬ್ 5 ನದಿಗಳನ್ನು ಒಳಗೊಂಡೈತಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿನೂ ಯಾವುದು ಒಳಗೊಂಡೈತಿ ಅದನ್ನ ಕಮೆಂಟ್ ಹಾಕ್ರಿ. ಓಕೆ, ಎಸ್. ಪ್ಯಾರಿಸ್ ಯಾವ ನದಿ ದಡದ ಮೇಲೆ ಅದ ರೀ? ಸೀನ್ ನದಿ. ಓಕೆ, ನ್ಯಾಷನಲ್ ಬೊಟ್ಯಾನಿಕಲ್ ಗಾರ್ಡನ್ ಈಸ್ ಸಿಚುವೇಟೆಡ್. ನ್ಯಾಷನಲ್ ಬೊಟ್ಯಾನಿಕಲ್ ಗಾರ್ಡನ್ ಈಸ್ ಸಿಚುವೇಟೆಡ್ ಎಲ್ಲಿ ಐತಿ ಅಂತ ಕೇಳ್ಯಾರ ನೋಡ್ರಿ. ನ್ಯಾಷನಲ್ ಬೊಟ್ಯಾನಿಕಲ್ ಗಾರ್ಡನ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಸಿಟಿ ಅಂತ ಕೇಳ್ಯಾರ. ಇದಕ್ಕೆ
ಏನಂತ ಕರೀತಾರೆ ಅಂದ್ರೆ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಅಂತ ಇದಕ್ಕೆ ಇನ್ನೊಂದು ಕರೀತಾರೆ. ಏನು ಹೇಳ್ರಿ? ಆಚಾರ್ಯ ಜಗದೀಶ್ ಚಂದ್ರ ಬೋಸ್. ಇಲ್ಲಿ ಬರೀತೀನಿ ನೋಡ್ರಿ. ಇದಕ್ಕೆ ಇನ್ನೊಂದು ಹೆಸರು ಇದು. ಓಕೆ, ಇನ್ನೊಂದು ನೆನಪಿರಲಿ. ಇದು ಎಲ್ಲಿದೆ ಅಂತ ಕೇಳ್ಯಾರ ಅವರು. ಎಲ್ಲಿದೆ ಅಂತಂದರೆ ಇದು ನಿಯರ್ ಕೋಲ್ಕತ್ತಾ ಹತ್ರದ ಹೌರಾ ಸಮೀಪದ ಯಾವುದಂದ್ರೆ ಶಿಬ್ಪುರ್. ಯಾವುದು? ಶಿಬ್ಪುರ್. ಈ ಆಪ್ಷನಲ್ಲಿ ಯಾವುದೂ ಇಲ್ಲ ಅಂತಂದ್ರೆ ನನ್ ಆಫ್ ದೀಸ್. ಇಂಪಾರ್ಟೆಂಟ್ ಆಗುತ್ತಾ, ನೆನಪಿಟ್ಕೋರಿ. ಓಕೆ, ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗಳಲ್ಲಿ ಯೂಸ್ ಆಗುತ್ತೆ. ಓಕೆ, ನಿಯರ್ ಕೋಲ್ಕತ್ತಾ ಸಿಟಿ, ದೊಡ್ಡ ಸಿಟಿ ಕೊಟ್ಟಿದ್ರೆ ಕೋಲ್ಕತ್ತಾ ಹಾಕ್ರಿ. ಓಕೆ, ಎಸ್. ನೆಕ್ಸ್ಟ್, ವಾಟ್ ಈಸ್ ದ N1H1? N1H1 ಇದು ಒಂದು ಏನು ಅಂತ ಕೇಳ್ಯಾರ. ಇದೊಂದು ಸ್ವಿನ್ ಫ್ಲೂ ಅಂತಂದ್ರೆ ಹಂದಿ ಜ್ವರ. ಇದು ಆಪ್ಷನ್ ನಂಬರ್ ಡಿ ಅದ, ಬಿಟ್ಬಿಟ್ರಿ ಇದನ್ನ. ಇದು ಹಂದಿ ಜ್ವರ. ಯಾವುದು? ಆಪ್ಷನ್ ನಂಬರ್ ಸಿ. ಓಕೆ, ಸೈನ್ಸ್ ಬಗ್ಗೆ ಕ್ವಶನ್ ಸಪ್ರೇಟಾಗಿ ಕೇಳಿರ್ತಾರಂದ್ರೆ ವಿಚಾರ ಮಾಡಿ ನೋಡೋದು ಬರ್ರಿ. ಓಕೆ, ಮಿಕ್ಸ್ ಮಾಡಿ ನಷ್ಟ ನಾನಿಲ್ಲ ಕೆಲವೊಂದು. ಓಕೆ, ನೆಕ್ಸ್ಟ್ ಪಾರ್ಟ್ 2 ನೋಡಿರಿ. ಏನದು? ಜನರಲ್ ಸೈನ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಓರ್ ಆಫ್ ಅಲ್ಯೂಮಿನಿಯಂ ಅಂತಂದ್ರೆ ಅಲ್ಯೂಮಿನಿಯಂನಲ್ಲಿ ಅತಿ ಮುಖ್ಯವಾದಂತಹ ಅದಿರು ಯಾವುದಂತಂದ್ರೆ ಬಾಕ್ಸೈಟ್. ಇದು ನಮ್ಮ ಬೆಳಗಾಮಲ್ಲಿನೂ ಅದ, ಖಾನಾಪುರ ಹತ್ರ ಇಲ್ಲಿನೂ ಓರ್ ಅದ, ಅಲ್ಲಿನೂ ನಮ್ಮ ಊರದ್ದು ಸಿಗುತ್ತೆ. ಓಕೆ, ಗೊತ್ತಿರಲಿ. ಅದೇ ರೀತಿ ನೆಕ್ಸ್ಟ್ ವಾಟ್ ಈಸ್ ದ ಲಾಫಿಂಗ್ ಗ್ಯಾಸ್ ಅಂತ ಕೇಳ್ಯಾರ. ಲಾಫಿಂಗ್ ಗ್ಯಾಸ್ ಯಾವುದು ಅಂತ ಕೇಳ್ಯಾರ? N2O. ಇದು ಗೊತ್ತಿರಬೇಕು. N2O ಅಂತಂದ್ರೆ ನೈಟ್ರಸ್ ಆಕ್ಸೈಡ್. ಆಪ್ಷನ್ ನಂಬರ್ ಡಿ ನೋಡಿರಿ. ಇನ್ನೊಂದು ಇದು ಗೊತ್ತಿರಬೇಕು. ಇದು ನೀರಲ್ಲಿ ಕರಗುತ್ತದೆ ಅಂತಂದ್ರೆ ಸಾಲ್ಯುಬಲ್ ಇನ್ ವಾಟರ್. ನೀರಿನಾಗ ಕರಗ್ತದೆ, ಇದು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡ್ರಿ. ದ ಗ್ಯಾಸ್ ಯೂಸ್ ಟು ಎಕ್ಸ್ಟಿಂಗ್ವಿಷ್ ಫೈರ್ ಅಂತಂದ್ರೆ ಏನಂತಂದ್ರೆ ನಾವು ಈಗ ಯಾವುದೋ ಒಂದು ಗ್ಯಾಸ್ ಬಳಸ್ತೀವಿ, ಅದು ನಮ್ಮ ಬೆಂಕಿ ಹತ್ತಿದ್ದನ್ನು ಆರಿಸ್ತದ ಅಂತ. ಯಾವುದು ಅಂತ ಕೇಳ್ಯಾರ ಅಷ್ಟು ಅವರು. ಅಂತಂದರೆ ಈಗ ನಮ್ಮಲ್ಲಿ ಫೈರ್ ಆಫೀಸರ್ಸ್ ಇವರೆಲ್ಲ ಬಳಸ್ತಾರಲ್ಲ, ಅದು ಯಾವುದು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್. ಯಾವುದು? ಕಾರ್ಬನ್ ಡೈಆಕ್ಸೈಡ್. ನೀವು ಯಾವುದಾದ್ರು ಕಡ್ಡಿ ಹಿಡ್ಕೊಂಡು ನೋಡಿರಿ, ನಿಮ್ಮ ಮೂಗಿನಿಂದ ಹೊರ ಬರೋದು ಕಾರ್ಬನ್ ಡೈಆಕ್ಸೈಡ್. ಅದನ್ನು ಊದಿದ್ರೆ ಆರತ್ತಲ್ಲ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಅದು. ಓಕೆ, ಎಸ್. ನೆಕ್ಸ್ಟ್ 19th ನೋಡ್ರಿ. ದ ಮ್ಯಾಮಲ್ಸ್ ವಿಚ್ ಲೇ ಎಗ್ಸ್ ಈಸ್ ಅಂತಂದ್ರೆ ಯಾವುದೋ ಒಂದು ಮ್ಯಾಮಲ್ ಅದ, ಹಾಲುಣಿಸುವ ಪ್ರಾಣಿ. ಮ್ಯಾಮಲ್ಸ್ ಅಂದರೆ ಹಾಲುಣಿಸುವ ಪ್ರಾಣಿ. ಅವುಗಳಲ್ಲಿ ಕೆಳಗೆ ಕೊಟ್ಟಂಥವು ಯಾವುದೋ ಒಂದು ಅದು ಎಗ್ಗು ಕೂಡ ಇಡುತ್ತೆ, ತತ್ತಿನೂ ಕೂಡ ಇಡುತ್ತೆ ಅಂತೇಳಿ ಹೇಳ್ಯಾರ. ಅದು ಯಾವುದು ಅಂತಂದ್ರೆ 4th one ನೋಡ್ರಿ. ಡಕ್ ಬಿಲ್ಡ್ ಪ್ಲ್ಯಾಂಥಪಸ್. ಇದು ಮೊಟ್ಟೆನೂ ಕೂಡ ಇಡುತ್ತೆ. ಓಕೆ, ಎಸ್. 20. ಲ್ಯಾಪ್ರೋಸ್ಕೋಪಿ ಈಸ್ ಕನೆಕ್ಟೆಡ್ ವಿತ್ ಅಂದರೆ ಇದು ಯಾವುದಕ್ಕೆ ಕನೆಕ್ಟೆಡ್ ಅಂದರೆ ಯಾವುದಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಗೈನಕಾಲಜಿಕಲ್ ಆಪ್ರೇಷನ್ಸಲ್ಲಿ ಯೂಸ್ ಆಗುತ್ತೆ, ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ. ದ 4th ಸ್ಟೇಟ್ ಆಫ್ ಮ್ಯಾಟರ್ಸ್ ಅಂತಂದ್ರೆ ನಮ್ಮಲ್ಲಿ 4 ಸ್ಟೇಟ್ಗಳದಾವೆ. ಯಾವ್ಯಾವು ಮ್ಯಾಟರ್ಸ್ ಒಳಗೆ? ಒಂದು ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ ಅಂತೇಳಿ. ಅಂತಂದ್ರೆ ಗ್ಯಾಸ್, ಲಿಕ್ವಿಡ್, ಸಾಲಿಡ್, ಗ್ಯಾಸ್, ಲಿಕ್ವಿಡ್ ಆ್ಯಂಡ್ ಪ್ಲಾಸ್ಮಾ. 4th one ಯಾವ್ದು ರೀ? ಪ್ಲಾಸ್ಮಾ. ಆಪ್ಷನ್ ನಂಬರ್ ಸಿ ನೋಡ್ರಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಮಿಕ್ಸ್ಡ್ ಫರ್ಟಿಲೈಸರ್ ಅಂತಂದ್ರೆ ಫರ್ಟಿಲೈಸರ್ ಒಳಗೆ ಏನೇ ಮಿಕ್ಸ್ಡ್ ಐತಿ ಅಂತಾರೆ, ಯಾವ್ದು ಕಂಟೆಂಟನ್ನು ಯೂಸ್ ಮಾಡ್ತಾರೆ, ಯಾವ್ಯಾವ ಇರ್ತಾವ ಅಂತ ಕೇಳಿದಂಗೆ. ಯೂರಿಯಾ ಅದೇನು ಫರ್ಟಿಲೈಸರ್, ಅದೊಂದು ಯೂರಿಯಾ ಒಳಗೂ ಅದು ಇರುತ್ತೆ. ಸೇಮ್ ಅಂತಂದ್ರೆ ಅಲ್ಯೂಮಿನಿಯಂ ಸಲ್ಫೇಟ್ ಅಂದ್ರೆ ಇಲ್ಲ. ಇಲ್ಲಿ NPK ಅಂತಂದ್ರೆ ಅಂದ್ರೆ ಇದ್ರೊಳಗೆ 3 ಬರ್ತಾವೆ. NPK ಅಂತಂದ್ರೆ N ಅಂದ್ರೆ ನೈಟ್ರೋಜನ್, ಓಕೆ, P ಅಂದ್ರೆ ಏನು? ಫಾಸ್ಫರಸ್, ಅದೇ ರೀತಿ K ಅಂದ್ರೆ ಪೊಟ್ಯಾಷಿಯಮ್.
ಇವು ಮೂರು ಬರ್ತಾವೆ. ಒಂದು ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್, ಇವು ಮೂರು ಬರ್ತಾವೆ. ಆಪ್ಷನ್ ನಂಬರ್ ಯಾವುದು? ಡಿ ನೋಡಿರಿ. ಓಕೆ, ನೆಕ್ಸ್ಟ್ ನೋಡಿರಿ, ಕೌ ಮಿಲ್ಕ್ ಈಸ್ ಅ ರಿಚ್ ಸೋರ್ಸ್ ಆಫ್. ಕೌ ಮಿಲ್ಕಲ್ಲಿ ಈ ಕೆಳಗೆ ಕೊಟ್ಟಂತಹ ವಿಟ್ಯಾಮಿನ್ಸ್ಗಳಲ್ಲಿ ಯಾವುದು ರಿಚ್ ಆಗಿರುತ್ತೆ ಅಂತ ಕೇಳ್ಯಾರ. ವಿಟ್ಯಾಮಿನ್ಸ್ ಬಗ್ಗೆ ಕಂಪಲ್ಸರಿ ಬಂದೇ ಬರುತ್ತೆ, ಗೊತ್ತಿರಬೇಕು. ಕೌ ಮಿಲ್ಕಲ್ಲಿ ಯಾವ್ಯಾವ ಇರ್ತಾವೆ ಅಂತಂದರೆ ಇಲ್ಲಿ ಡಿನೂ ಇರುತ್ತೆ, ವಿಟ್ಯಾಮಿನ್ ಡಿನೂ ಇರುತ್ತೆ, ಏನೂ ಇರುತ್ತೆ, ಆಮೇಲೆ ವಿಟ್ಯಾಮಿನ್ B12 ಇರುತ್ತೆ. ಆದರೆ ಇದರೊಳಗೆ ರಿಚ್ ಆಗಿರುತ್ತೆ ಅಂದರೆ ಹೆಚ್ಚಾಗಿ ಅಂತಂದರೆ ವಿಟ್ಯಾಮಿನ್ ಎ ನೋಡಿರಿ. ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಎ ಇದು ಹೆಚ್ಚಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ? ಟೈಫಾಯ್ಡ್ ಈಸ್ ಅ ಡಿಸೀಸ್ ಆಫ್. ಟೈಫಾಯ್ಡ್ ಎಲ್ಲಿ ಬರುತ್ತೆ, ಯಾವುದು ಇದಕ್ಕೆ ಬರುತ್ತೆ ಅಂತ ಕೇಳಿದ್ರೆ ಇಂಟೆಸ್ಟೈನ್. ಆಪ್ಷನ್ ನಂಬರ್ ಡಿ ನೋಡ್ರಿ, ಇಂಟೆಸ್ಟೈನ್. ಆಪ್ಷನ್ ನಂಬರ್ ಡಿ, ಇಂಟೆಸ್ಟೈನ್. ಓಕೆ, ನೆಕ್ಸ್ಟ್ ಕ್ವಶನ್ 25. ದ ಟೂತ್ ವಿತ್ 3 ರೂಟ್ಸ್ ಈಸ್ ಅಂತಂದ್ರೆ ನಿಮ್ಮ ಹಲ್ಲುಗಳು 3 ರೂಟುಗಳಿಂದ ಒಳಗೊಂಡಿರೋದಕ್ಕೆ ಏನಂತಾರೆ ಅಂತಂದ್ರೆ ಮೊಲಾರ್. ಏನಂತಾರೆ? ಆಪ್ಷನ್ ನಂಬರ್ ಎ, ಮೊಲಾರ್ ಅಂತಾರೆ ನೋಡ್ರಿ. ಆಪ್ಷನ್ ನಂಬರ್ ಎ, ಮೊಲಾರ್. ನೆಕ್ಸ್ಟ್, ದ ಸಲೈವಾ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಅಂತಂದ್ರೆ ನಿಮ್ಮ ಸಲೈವಾ ಅಂತ ಏನು ಬಿಡುಗಡೆ ಆಗುತ್ತಲ್ಲ ನಿಮ್ಮ ಬಾಯಲ್ಲಿ ಒಂದು ರಸ, ಅದು ಎಲ್ಲಿ ಯೂಸ್ ಆಗುತ್ತೆ, ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಬಾಯಲ್ಲಿರೋ ಫುಡ್ಡನ್ನು ಅಗಿಯೋದಕ್ಕೆ ಯೂಸ್ ಆಗುತ್ತೆ. ಅದೇ ರೀತಿ ಫುಡ್ ಅನ್ಬೋದು, ಪ್ರೋಟೀನ್ಸ್ ಅನ್ಬೋದು. ಆಪ್ಷನ್ ನಂಬರ್ ಎ, ಫುಡ್ ಇಲ್ಲ ಅಂತಂದರೆ ಏನು, ಪ್ರೋಟೀನ್ ಅನ್ಬೋದು. ಓಕೆ, ಎಸ್. ನೆಕ್ಸ್ಟ್ ನೋಡಿರಿ, ಶಾರ್ಟ್ ಸೈಟ್ನೆಸ್ ಈಸ್ ಡ್ಯೂ ಟು. ಶಾರ್ಟ್ ಸೈಟ್ನೆಸ್ ಈಸ್ ಡ್ಯೂ ಟು ಇದಕ್ಕೆ ಎದಕ್ಕೆ ಆಕತಿ ಅಂತ ಕೇಳಿದ್ರೆ ವೀಕಿಂಗ್ ಆಫ್ ರೆಟಿನಾ. ರೆಟಿನಾ ನಿಮ್ಮದು ವೀಕ್ ಆಗಲಿ ಅದು ಬರುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ? ಮಯೋಫಿಯಾ. ಮಯೋಫಿಯಾ ಅಂತಾರೆ. ಇದಕ್ಕೆ ಇನ್ನೊಂದು ಹೆಸರೇನು? ಮಯೋಪಿಯಾ ಅಂತಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡಿರಿ, ದ ವೇಟ್ ಆಫ್ ಎವರೇಜ್ ಅಂತ ಕೇಳ್ಯಾರ ನೋಡ್ರಿ. ಎವರೇಜ್ ವುಮನ್ ಮೇಲ್ ಬ್ರೇನ್ ಈಸ್. ಮನುಷ್ಯನಲ್ಲಿ, ಮಾನವನ ಅಂತ ಯಾವುದು ವುಮನ್ನಲ್ಲಿ ಎವರೇಜ್ ಎಷ್ಟದ? ಫಿಮೇಲಲ್ಲಿ ಬೇರೆ ಇರುತ್ತೆ, ಮೇಲಲ್ಲಿ ಬೇರೆ ಇರುತ್ತೆ. ಇಲ್ಲಿ ಏನು ಕೇಳಿದ್ರೆ ವುಮನ್ ಮೇಲ್ ಬ್ರೇನ್ ಎವರೇಜ್ ಅಂತ ಕೇಳ್ಯಾರ. ಎವರೇಜ್ ಅಂದಾಗ ಇಲ್ಲಿ ಕೆಲವೊಂದು ಕಡೆ ಒಂದು ಕೊಟ್ಟಿರ್ತಾರೆ, ಏನು ಕೊಟ್ಟಿರ್ತಾರೆ? 1336 ಕೊಟ್ಟಿರ್ತಾರೆ. 1336 1336 ಗ್ರಾಮ್ಸ್ ಅಂತ ಕೊಟ್ಟಿರ್ತಾರೆ. ಇಲ್ಲಂತಂದರೆ ಇನ್ನೊಂದು 1378 ಗ್ರಾಮ್ಸ್ ಅಂತ ಕೊಟ್ಟಿರ್ತಾರೆ. ಗೊತ್ತಾಗತ್ತಲ್ಲ? ಅದೇ ರೀತಿ ಇಲ್ಲಿ ಏನೂ ಕೊಟ್ಟಿಲ್ಲ ಅಂತಂದ್ರೆ ಅದ್ರ ನಿಯರೆಸ್ಟ್ ಯಾವುದದಲ್ಲ ಅದನ್ನು ಹಾಕ್ರಿ. ಇಲ್ಲಾಂದ್ರೆ ಎವರೇಜ್ ಅಂತೂ ಇವೆರಡು ಕೊಡಾಕಬೇಕು. ಓಕೆ, ಕೆಲವೊಂದು ಕಡೆ ಈ ಸೂಚನೆ ಮಾಡಿದ್ದಂತಂದ್ರೆ ಇಲ್ಲಿ 336 ಬರುತ್ತೆ. 1336 ಇಂಪಾರ್ಟೆಂಟು, ನೆನಪಿಟ್ಕೋರಿ ಎವರೇಜ್ ಅಂದಾಗ. ಓಕೆ, ಅಂತಂದರೆ ಇಲ್ಲಿ ನಿಯರೆಸ್ಟ್ ಈ ಫೋಲ್ ಅಲ್ಲ, ಅದು ಇರಲಿಲ್ಲ, ಎಕ್ಸಾಕ್ಟ್ ಇರಲಿಲ್ಲ ಅಂದರೆ 1500 ಹಾಕೋದು ಬೆಟ್ರು. ಓಕೆ, ಎಸ್. ನೆಕ್ಸ್ಟ್ ನೋಡಿರಿ, ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಯೂಸ್ವಲಿ ಸ್ಪ್ರೆಡ್ಸ್ ಥ್ರೂ ಏರ್ ಅಂತಂದರೆ ಯಾವ ಒಂದು ರೋಗಗಳು ಏನಾಗ್ತವೆ ಗಾಳಿಯ ಮೂಲಕ ಹರಡ್ತಾವ ಅಂತ ಕೇಳ್ಯಾರ. ಯಾವ್ಯಾವ ಇರ್ತಾವು? ಕಮೆಂಟ್ ಮುಖಾಂತರ ಹೇಳ್ರಿ. ಅದೇ ರೀತಿ ಗಾಳಿಯ ಮುಖಾಂತರ ಅಂದರೆ ನೀವು ಸೀನಿದ್ರೆ, ಕೆಮ್ಮಿದ್ರೆ ಈ ಥರ ಸ್ಪ್ರೆಡ್ ಆಗ್ತಾವಲ್ಲ ಅದನ್ನು ಕೇಳ್ಯಾರ ಅವರು. ಯಾವ್ಯಾವ ಹೋಗ್ತಾವ ಅಂತೇಳಿ. ನಿಮ್ಮದು ನೆಗಡಿನೂ ಹೋಗುತ್ತೆ. ಅದೇ ರೀತಿ ಇದು ಸಿ ಆಪ್ಷನ್ನು ಬರುತ್ತೆ ನೋಡಿರಿ. ಏನಂತಾರೆ? ಟರ್ಬ್ಯುಲೋಕ್ರೈಸಿಸ್ ಅಂತೇಳಿ ಇದು ಒಂದು ಬರುತ್ತೆ. ಆಮೇಲೆ ಕೋಲ್ಡ್, ನಿಮ್ಮಲ್ಲಿ ನೆಗಡಿ ಆಗಿರುತ್ತಲ್ಲ ಇದು ಗಾಳಿ ಮುಖಾಂತರ ಹರಡ್ತಾವೆ. ಈ ರೀತಿ ಕ್ವಶನ್ಸ್ ಅರೈಸ್ ಆಗ್ತಾವೆ, ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡಿ, ದ ಮ್ಯಾಕ್ಸಿಮಮ್ ಡೆನ್ಸಿಟಿ ವಾಟ್ರ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ಡೆನ್ಸಿಟಿ ಆ್ಯಟ್. ಯಾವಾಗ ಅತಿ ಹೆಚ್ಚು ಡೆನ್ಸಿಟಿ ಇರುತ್ತೆ ಅಂತ ಕೇಳ್ಯಾರ ಅವರು. ಎದ್ರದ್ದು? ನೀರಿಂದು. ಯಾವಾಗಿರುತ್ತೆ ಹೇಳ್ರಿ? 4 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಆ ವಾಟ್ರದ್ದು ಜಾಸ್ತಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಿ. ಓಕೆ, ಅದೇ ರೀತಿ 31 ನೋಡ್ರಿ ಏನದ? ದ ಓಝೋನ್ ಲೇಯರ್ ಈಸ್ ದ ಅಪ್ಪರ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್ ಪ್ರೊಟೆಕ್ಟ್ಸ್ ಅಸ್ ಫ್ರಾಮ್ ಅಂತಂದ್ರೆ ನಮ್ಮಲ್ಲಿ ಸ್ಟ್ರಾಟೋಸ್ಫಿಯರಲ್ಲಿ ಏನಿರುತ್ತೆ ಓಝೋನ್ ಲೇಯರ್ ಅದ, ಅದು ಯಾವುದರಿಂದ ತಡೆಗಟ್ಟುತ್ತೆ ನಮ್ಮ ಭೂಮಿಯನ್ನು ಅಂತಂದ್ರೆ ಅಲ್ಟ್ರಾ ವೈಲೆಟ್ ರೇಸ್, UV ರೇಸ್ ಅಂತಾರೆ. ಅವುಗಳಿಂದ ನಮ್ಮ ಭೂಮಿಯನ್ನು ರಕ್ಷಣೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಏವಿಯೇಷನ್ ಫ್ಯೂಯಲ್ ಫಾರ್ ಜೆಟ್ ಏರೋಪ್ಲೇನ್ಸ್ ಕನ್ಸಿಸ್ಟ್ ಆಫ್
ಫ್ಯೂರಿಫೈ ಅಂತಂದ್ರೆ ಏವಿಯೇಷನ್ ಒಳಗೆ ನಮ್ಮ ಏರೋಪ್ಲೇನ್ ಆಗಲಿ ರಾಕೆಟ್ ಇವುಗಳಲ್ಲಿ ಜೆಟ್ಗಳಲ್ಲಿ ಯಾವ ಒಂದು ಇಂಧನವಾಗಿ ಬಳಸುತ್ತಾರೆ, ಏನನ್ನು ಇಂಧನವಾಗಿ ಬಳಸುತ್ತಾರೆ ಅಂತಂದ್ರೆ ಫ್ಯೂರಿಫೈಡ್ ಕೆರೋಸಿನ್ ಅಂತಾರೆ. ಕೆರೋಸಿನ್ ಸೀಮೆ ಎಣ್ಣೆ, ಇವು ಫ್ಯೂರಿಫೈಡ್ ಅಂತ, ಫ್ಯೂರಿಫೈಡ್ ಇದ್ದದ್ದನ್ನು ಯೂಸ್ ಮಾಡ್ತಾರೆ. ಓಕೆ, ಅದೇ ರೀತಿ 33 ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಗ್ಲ್ಯಾಂಡ್ ಅಂದರೆ ಗ್ರಂಥಿ. ಇದು ಒಂದು ಗ್ರಂಥಿ ಅಲ್ಲ. ಕಿಡ್ನಿ ಗ್ರಂಥಿ, ಲಿವರ್ ಅದ, ಆಮೇಲೆ ಪ್ಯಾನ್ಸಸ್ ಅದ. ಈ ಸ್ಟಮಕ್ ಅನ್ನೋದು ನಮ್ಮ ಹೊಟ್ಟೆ, ಇದೊಂದು ಗ್ರಂಥಿ ಅಲ್ಲ, ಭಾಗ, ನಮ್ಮ ದೇಹದ ಒಂದು ಭಾಗ ಹೊಟ್ಟೆ. ಓಕೆ, ಇದು ಗ್ರಂಥಿ ಅಲ್ಲ. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ನೋಡಿರಿ, ಲಾಂಗ್ ಡಿಸ್ಟೆನ್ಸ್ ಫೋಟೋಗ್ರಫಿ ಈಸ್ ಫೆಸಿಲಿಟೇಡ್ ಬೈ ಅಂತಂದ್ರೆ ಲಾಂಗ್ ಡಿಸ್ಟೆನ್ಸ್ ದೂರದಲ್ಲಿರುವ ಒಂದು ಫೋಟೋಗ್ರಫಿ ನಾವು ಮಾಡೋಕ್ಕಂದ್ರೆ ಯಾವ ರೇಗಳನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ಯಾರ. ಯಾವುದು? ಇನ್ಫ್ರಾರೆಡ್ ರೇಸ್ ಅಂತಂದ್ರೆ ಯಾವ? ಇನ್ಫ್ರಾರೆಡ್ ಅಂದರೆ ಯಾವ? ಅವಗೆಂಪು ಕಿರಣ, ಅವಗೆಂಪು ಕಿರಣಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಎಸ್. ನೆಕ್ಸ್ಟ್ 35 ನೋಡ್ರಿ, ದ ಫೈರ್ ವರ್ಕ್ಸ್ ದ ಗ್ರೀನ್ ಫ್ಲೇಮ್ ಈಸ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್. ಫೈರ್ ನಾವು ಹಚ್ತೀವಲ್ಲ, ಅದು ಗ್ರೀನ್ ಕಲರ್ ಫ್ಲೇಮ್, ಮೇಲೆ ಬೆಂಕಿ ಕಾಣುತ್ತಲ್ಲ, ಅಲ್ಲಿ ಗ್ರೀನ್ ಕಲರ್ ಯಾಕೆ ಬರುತ್ತೆ ಅಂತ ಕೇಳಿದಾರೆ ಅಂದ್ರೆ ಅಲ್ಲಿ ಪ್ರೆಸೆನ್ಸ್ ಆಫ್ ಬೇರಿಯಮ್ ಇದ್ದಾಗ ಅಲ್ಲಿ ನಮ್ಮದು ಗ್ರೀನ್ ಕಲರ್ ಬರುತ್ತೆ. ಓಕೆ, ಇವು ನಮ್ಮ ಜನರಲ್ ಸೈನ್ಸ್ ಕ್ವಶನ್. ಓಕೆ, ಜನರಲ್ ಸೈನ್ಸ್ ಕ್ವಶನ್ಸು. ಈ ರೀತಿ ಕ್ವಶನ್ಸು ಬರೋ ಚಾನ್ಸಸ್ ಅಂತಂದರೆ ಈ ಟಾಪಿಕ್ಗಳ ಬಗ್ಗೆ ಹಿಂಗೆ ಬರ್ತಾವೆ, ಯಾವ್ಯಾವ ಟಾಪಿಕ್ ಮೇಲೆ ಹೆಂಗೆ ಬೇಕಾದ್ರೂ ಬರ್ಬೋದು, ಅವುಗಳ ಬಗ್ಗೆ ಗೊತ್ತಿರಬೇಕು. ಯಾಕಂದ್ರೆ ಪ್ರತಿ ವರ್ಷ ಕಾಂಪಿಟೇಷನ್ ಹೆಚ್ಚಾದಂಗೆ ಲೆವೆಲ್ಗಳು ಹೆಚ್ಚಾಗ್ತವೆ. ಎಸ್, ಇನ್ನು ಬರೋದು ಮ್ಯಾಥ್ಸ್ ಬಗ್ಗೆ ನೋಡಿರಿ. ಏನದ? ಏರಿಯಾ ಆಫ್ ದ ರೆಕ್ಟ್ಯಾಂಗ್ಯುಲರ್ ಗ್ರೌಂಡ್ ಈಸ್ ಏನದ? 12,500 meters square. Its length is 125 meter. Find its perimeter ಅಂತಂದ್ರೆ ಒಂದು ಆಯತಾಕಾರದ ಗ್ರೌಂಡದ ಏರಿಯಾ ಏನದ? 12,500 ಮೀಟರ್ ಸ್ಕ್ವೇರ್ ಅದ. ಅದರ ಉದ್ದ ಎಷ್ಟದ? 125 ಮೀಟರ್ ಅದ. ಹಂಗಾದ್ರೆ ಅದರದ ಪೆರಿಮೀಟರ್ ಅಂತಂದ್ರೆ ಏನು? ಸುತ್ತಳತೆ ಕಂಡಿಡಿ ಅಂತಂದ್ರೆ ನೋಡ್ರಿ ಏನು ಮಾಡ್ಬೇಕಂತೇಳಿ ನೋಡ್ರಿ. ಏರಿಯಾ ಈಕ್ವಲ್ ಟು L ಇಂಟು ಬಿ ಅಂತ ನಮ್ಮದು ಫಾರ್ಮುಲಾ. ಯಾವುದು? ರೆಕ್ಟ್ಯಾಂಗಲ್ದು. ಇಲ್ಲಿ ಏರಿಯಾ ಎಷ್ಟು ಕೊಟ್ಟಾರ? 12,500 ಕೊಟ್ಟಾರ. ಅದೇ ರೀತಿ ಲೆಂತ್ ಉದ್ದ ಕೊಟ್ಟಾರ 125 ಇಂಟು ಬಿ ಅಂತೇಳಿ. ಈಗ ಬಿ ಗೊತ್ತಿಲ್ಲ ನನಗೆ, ಬಿ ಈ ಕಡೆ ಇಟ್ಟುಕೊಂಡು ಈ 125 ಈ ಕಡೆ ಕಳಿಸಿದ್ರೆ 125 ಅಂದ್ಲೆ 125 ಅಂದ್ಲೆ ಇದು 2 0 ಅಂತಂದ್ರೆ ಬಿ ಈಕ್ವಲ್ ಟು 100 ಬಂತು. ಹೌದಾ? ಈಗ ಪೆರಿಮೀಟರ್ ಅಂತ ಕೇಳಾರ. ಪೆರಿಮೀಟರ್ ಅಂದ್ರೆ 2 ಇಂಟು ಎಲ್ ಪ್ಲಸ್ ಬಿ ಅಂತ ನಂಗೆ 2 ಟೈಮ್ಸ್ ಅಂತಂದ್ರೆ 2L ಅಂದರೆ ಉದ್ದ ಎಷ್ಟು ಕೊಟ್ಟಾರ? 125 ಪ್ಲಸ್ 100 ಬಿ ಅಂತ ನಾವು ಕಂಡುಹಿಡಿದೀವಿ. ಎಸ್, ಕೂಡಿಸ್ರಿ. 2 ಇಂಟು 125 ಒಂದು 100 ಅಂತಂದ್ರೆ 225. 225 ಇಂಟು 2 ಅಂತಂದ್ರೆ ಎಷ್ಟು ಬಂತು? 450 ಬಂತು. ಇದೇನು? ಸುತ್ತಳತೆ. ಇದರದೇನು? ಆಯತದ ಸುತ್ತಳತೆ. ಆಪ್ಷನ್ ನಂಬರ್ ಯಾವುದೈತೆ ನೋಡ್ರಿ? ಆಪ್ಷನ್ ನಂಬರ್ ಯಾವುದದ ನೋಡ್ರಿ? 450. ಆಪ್ಷನ್ ನಂಬರ್ ಎ. ಈ ಥರ ಕ್ವಶನ್ಸು ರೈಸ್ ಆಗ್ತವೆ, ಗೊತ್ತಿರಬೇಕು. ಈ ಟಾಪಿಕ್ ಮೇಲೆ ಮೆನ್ಸುಲೇಷನ್ ಕ್ಷೇತ್ರಗಣಿತದ ಮೇಲೆ ನೀವು ಲೆಕ್ಕ ಬಿಡಿಸ್ಬೇಕಂತಂದ್ರೆ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಇಫ್ 10, 20, X ಆ್ಯಂಡ್ 40 ಆದ ಪ್ರಪೋರ್ಷನಲ್ ಅಂದ್ರೆ ಅನುಪಾತದಲ್ಲಿ ಅದಾವೆ. ಏನೇನು? ಒಂದು 10, ಇನ್ನೊಂದು 20, ಅದೇ ರೀತಿ X 40 ಈ ರೀತಿ ಅನುಪಾತದಾಗದವ. ಹಂಗಾದ್ರೆ ಅವರು ಎಕ್ಸನ್ನು ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತದ. ಈ ಎಕ್ಸ್ ಕೇಳ್ಯಾರ. ಇಲ್ಲಿ ಇವೆರಡು ಸಂಖ್ಯೆಗಳು ಲಿಂಕ್ ಅದಾವ, ಇವೆರಡು ಸಂಖ್ಯೆಗಳು ಲಿಂಕ್ ಅದಾವ ಅಂದಂಗೆ ಏನಾಗುತ್ತೆ ಹೇಳ್ರಿ? 10 ಇಂಟು 40 ಆಮೇಲೆ ಎಕ್ಸ್ ಇಂಟು 20 ಅಂದಾಗ ನಾನು ಎಕ್ಸ್ ಇಲ್ಲೇ ಇಟ್ಕೊತೀನಿ. ಈ 20 ಈ ಕಡೆ ಬಂತಂದ್ರೆ ಡಿವೈಡೆಡ್ ಆಗುತ್ತೆ. 21ಲಿ 22ಲಿ 12 ಎಷ್ಟು? 20 ಅಂತಂದರೆ ಎಷ್ಟು ಬಂತು ರೀ? 20. ಎಕ್ಸನ ವ್ಯಾಲ್ಯೂ ಎಷ್ಟು? 20. ಆಪ್ಷನ್ ನಂಬರ್ ಯಾವ್ದು ನೋಡ್ರಿ? ಆಪ್ಷನ್ ನಂಬರ್ ಬಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ,
If 10th January 2024 is a Tuesday, what will be the day on 10th January 2005 ಅಂತ ಕೇಳ. ಅಂದ್ರೆ 10 ಜನವರಿ 2004 ಈ ಟಾಪಿಕ್ ಮೇಲೆ ಯಾವತ್ತು ಬಂದವೆಲ್ಲೋ ಗೊತ್ತಿಲ್ಲ, ಆದ್ರೆ ಸಿಕ್ಕಿದ ಕ್ವಶನ್ನು ಸ್ವಲ್ಪ ಗೊತ್ತಿರಲಿ ಕೇಳೋ ಚಾನ್ಸಸ್ ಇರುತ್ತೆ, ಈಸಿ ಅದ. 10 ಜನವರಿ 2024 10 ಜನವರಿ 2004 ಏನದ ಟ್ಯೂಸ್ಡೇ ಮಂಗಳವಾರ ಅದ. ಹಂಗಾದ್ರೆ ಅದ 10 ಜನವರಿ 2005ರಲ್ಲಿ ಯಾವ ವಾರ ಆಗುತ್ತೆ ಅಂತ ಕೇಳ್ಯಾರ. ಇಲ್ಲಿ 10 ಜನವರಿ 2004 ಇದೊಂದು ಅಧಿಕ ವರ್ಷ. ಅಧಿಕ ವರ್ಷ ಅಂದಾಗ ಯಾವಾರ ಮಂಗಳವಾರ ಕೊಟ್ಟಾರ, ಟ್ಯೂಸ್ಡೇ ಕೊಟ್ಟಾರ, ಹೌದಾ, ಟ್ಯೂಸ್ಡೇ ಕೊಟ್ಟಾರ. ಅದೇ ರೀತಿ ಇನ್ನು ಫೆಬ್ರವರಿ ದಾಟಿಲ್ಲ ಅಂತಂದ್ರೆ ಇಲ್ಲೊಂದು ಡೇ ಎಕ್ಸ್ಟ್ರಾ ಆಗತ್ತೆ ನಮಗೆ ಅಂತಂದರೆ ಇಲ್ಲಿ ವೆಡ್ನೆಸ್ಡೇ ಬರುತ್ತೆ, ಬುಧವಾರ. ಇದು ಮಂಗಳವಾರ, ಆಮೇಲೆ ಇದು ಬುಧವಾರ, ಹೌದಾ. ಈಗ 2002 ಕೇಳ್ಯಾರ, 2005 ಕೇಳ್ಯಾರ. 2005 ಇದರಲ್ಲಿ ಲೀಪ್ ಇಯರ್ ಅಲ್ಲ, ಇದ್ರ ಮುಂದಿನ ವಾರ ಯಾವುದು? ಬುಧವಾರ ಆದಮೇಲೆ ಗುರುವಾರ ಅಂತಂದ್ರೆ ಆನ್ಸರ್ ಯಾವುದು? ಗುರುವಾರ, ಥರ್ಸ್ಡೇ ಅಂತ ನಾವು. ಯಾವುದು? ಥರ್ಸ್ಡೇ. ಆಪ್ಷನ್ ನಂಬರ್ ಬಿ ನೋಡ್ರಿ. ಯಾವುದದ? ಆಪ್ಷನ್ ನಂಬರ್ ಬಿ. ಓಕೆ, ಎಸ್. ನೆಕ್ಸ್ಟ್ ಅಗ್ನಿವೀರ್ ಕ್ವಶನ್ಸು ಇಂಗ್ಲೀಷ್ನಾಗ ಇರ್ತಾವೆ ಅಂತೇಳಿ ಇಂಗ್ಲೀಷ್ನಾಗ ತೊಗೊತೀನಿ. ಕನ್ನಡದಾಗ ಆದ್ರೆ ಯಾಕಂದ್ರೆ ಕನ್ನಡದಾಗ ನಿಮ್ಗೆ ರೂಢಿ ಆಗ್ಬಿಡ್ತದೆ, ಇಂಗ್ಲೀಷ್ನಾಗ ನಿಮ್ಗೆ ಓದಲಿಕ್ಕೆ ಅದರ ಅರ್ಥೈಸ್ಕೊಳ್ಳೋಕೆ ಗೊತ್ತಾಗಬೇಕು. ನೀವು ಕಂಟಿನ್ಯೂ ಅಲ್ಲಿವರೆಗೂ ಇಂಗ್ಲೀಷ್ನಾಗ ನೋಡ್ಬೇಕು. ನಿಮಗೆ ಅರ್ಥ ಮಾಡೋಕೆ ಕನ್ನಡದಾಗ ಹೇಳ್ತಿರ್ತೀನಿ ಹೊರತು ಕ್ವಶನ್ಸ್ ಯಾವಾಗಲೂ ಇಂಗ್ಲೀಷ್ನಾಗ ಬರಬೇಕು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಸೈಕ್ಲಿಸ್ಟ್ ಕವರ್ 12 ಕಿಲೋಮೀಟರ್ ಇನ್ ಅವರ್ ಅಂತಂದ್ರೆ ಒಬ್ಬ ಸೈಕಲ್ ಹೊಡೆಯೋನು ಏನು ಮಾಡ್ತಾನೆ? 12 ಕಿಲೋಮೀಟ್ರ್ 1 ತಾಸನ್ಯಾಗ ಕವರ್ ಮಾಡ್ತಾನೆ. ಹಾಗಾದ್ರೆ ವಾಟ್ ಈಸ್ ದ ಸ್ಪೀಡ್ ಇನ್ ದ ಮೀಟರ್ ಪರ್ ಮಿನಿಟ್ ಅಂತ ಕೇಳ್ಯಾರ ನೋಡ್ರಿ. ಅವನ ವೇಗ ಮೀಟರ್ ಪರ್ ಮಿನಿಟ್ ಅಂತ ಕೇಳ್ಯಾರ. ಅಂದರೆ ಎಷ್ಟಾಗುತ್ತೆ? ಮೀಟರ್ ಪರ್ ನಿಮಿಷದಲ್ಲಿ ಎಷ್ಟಾಗುತ್ತೆ ಅಂತ ಕೇಳ. ಇಲ್ಲಿ ನೋಡ್ರಿ, ಏನಾದ? ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಅದ ಅಂತಂದಾಗ ಇಲ್ಲಿ 12 ಕಿಲೋಮೀಟ್ರ್ ಅಂದರೆ ಇದನ್ನು ಮೀಟರ್ದಾಗ ಮಾಡ್ಕೋತೀನಿ ನಾನು. ಎಷ್ಟಾಗುತ್ತೆ? 12,000 ಆಯಿತು. ಡಿವೈಡೆಡ್ ಬೈ ಪರ್ ಅವರ್ ಅದಲ್ಲ, ಅದನ್ನು ನಿಮಿಷನಾಗ ಮಾಡೋದು. 1 ಅವರ್ ಎಷ್ಟು ನಿಮಿಷ? 60 ನಿಮಿಷ. ಈ 0 6 1 6 2 12, ಇವೆರಡು 0 ಹೋದು. ಎಷ್ಟಾಯಿತು? 200 ಮೀಟರ್ ಪರ್ ಮಿನಿಟ್. ಮೀಟರ್ ಪರ್ ಮಿನಿಟ್ ಈ ಥರ ಮಾಡಬೇಕು. ಸಿಂಪಲ್ ಇರ್ತವೆ, ನಿಮಗೆ ಕನ್ವರ್ಷನ್ ಗೊತ್ತಾಗಬೇಕು. ಕಿಲೋಮೀಟ್ರ್ ಇದ್ದಾಗ ಅದಕ್ಕೆ ಇಂಟು 1000 ಮಾಡ್ಬೇಕಾಗತ್ತೆ, ಮೀಟ್ರ್ ಒಳಗೆ ಮಾಡ್ಬೇಕಂತಾರೆ. 1 ತಾಸಿಗೆ 60 ನಿಮಿಷ 60 ಸೆಕೆಂಡ್, ಹಿಂಗೆ 1 ನಿಮಿಷಕ್ಕೆ 60 ಸೆಕೆಂಡ್, ಈ ಥರ ಗೊತ್ತಿರಬೇಕು. ಓಕೆ, ಎಷ್ಟು ಬಂತು ಆನ್ಸರು? 200 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ನೋಡಿರಿ, ಹಾಂ, ಸ್ಪೀಡ್ ಆಫ್ 1 ಕಿಲೋಮೀಟರ್ ಪರ್ ಅವರ್ ಈಸ್ ಈಕ್ವಲ್ ಟು ಅಂತ ಕೇಳ್ಯಾರ. ಅಂತಂದ್ರೆ 1 ಕಿಲೋಮೀಟರ್ ಪರ್ ಅವರನ್ನು 1 ಕಿಲೋಮೀಟರ್ ಪರ್ ಅವರನ್ನು ಕೆಳಗೆ ಬರಿಬೋದಲ್ಲ ನಾನು. ಅವರ್ 1 ಅವರ್ ಪರ್ ಅವರ್ ಅಂದರೆ 1 ಅವರ್. 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರು? 1000. ಅದೇ ರೀತಿ 1 ಅವರ್ ಅಂತಂದಾಗ ಅದನ್ನು 1 ತಾಸಿಗೆ 60 ನಿಮಿಷ, 1 ನಿಮಿಷಕ್ಕೆ 60 ಸೆಕೆಂಡ್, ಹೌದಾ? ಎಷ್ಟಾಗುತ್ತೆ? 1000 ಡಿವೈಡೆಡ್ ಬೈ 6 36 20 ಅಂತಂದ್ರೆ 1000 ಡಿವೈಡೆಡ್ ಬೈ 3600 ಮೀಟರ್ ಪರ್ ಸೆಕೆಂಡ್ಗೆ ಈಕ್ವಲ್ ಅಂತ. ನೀವು ಟ್ರೈನ್ಗಳಲ್ಲಿ ಅದನ್ನು ಕನ್ವರ್ಷನ್ ಮಾಡುವಾಗ ಮೀಟರ್ ಪರ್ ಸೆಕೆಂಡ್ ಅಂದಾಗ ಇದೇ ರೀತಿ ಕನ್ವರ್ಷನ್ ಮಾಡಿದ ಬಳಿಕ ಅದು 5/18 ಆಗುತ್ತೆ. ಆ ವ್ಯಾಲ್ಯೂವನ್ನು ಕೇಳಿದ್ದಾರೆ ಅಷ್ಟೇ ಇಲ್ಲಿ. ಏನು? ಆಪ್ಷನ್ ನಂಬರ್ ಸಿ. ಓಕೆ, ಎಸ್. ನೆಕ್ಸ್ಟ್, ಏನು ಕೇಳ್ಯಾರ ನೋಡಿ, 18. The cost of 18 bananas at the rate of Rs 4 rupees ಅಂತಂದ್ರೆ 18 ಬಾಳೆಹಣ್ಣುಗಳ ಬೆಲೆ 4 ರೂಪಾಯಿ ಆದ್ರೆ ಪರ್ ಡಜನ್ ಅಂದ್ರೆ 1 ಡಜನ್ಗೆ ಎಷ್ಟು ಆಗ್ತಾವ ಅಂತ ಕೇಳ್ಯಾರ ಅವ್ರು. ಅಂತಂದ್ರೆ ಡೈರೆಕ್ಟ್ ನೋಡ್ರಿ ಏನಂತದ, 18 × 4 ಡಿವೈಡೆಡ್ ಬೈ 1 ಡಜನ್ ಅಂದರೆ ಎಷ್ಟು? 12. 12 ಅಂದರೆ ಎಷ್ಟು ಅಂತ ಕೇಳ್ಯಾರ ಅವರು. 4 1 4 3 ಆಮೇಲೆ 3 1 3 6 ಅಂತಂದ್ರೆ 1 ಡಜನ್ಗೆ ಎಷ್ಟು? 6 ರೂಪಾಯಿ ಅಂತ ಬಿತ್ತರಿ. ಓಕೆ, 12 ಬಾಳೆಹಣ್ಣಿಗೆ ಎಷ್ಟು ಬಿತ್ತು? 6 ರೂಪಾಯಿ. ಈ ಥರ ಕ್ವಶನ್ಸು ಬರ್ತಾವ, ಗೊತ್ತಿರಲಿ. ಡನ್. ನೆಕ್ಸ್ಟ್, ಹಾಂ,
12 men or 18 ವುಮನ್ಸ್ ಕ್ಯಾನ್ ರೀಪ್ ಫೀಲ್ಡ್ ಇನ್ 14 ಡೇಸ್ ಅಂತಂದ್ರೆ ಒಂದು ಕೆಲಸದಲ್ಲಿ ಏನು ಮಾಡ್ತಾರೆ, 12 ಮೇಲು ಅಥವಾ 18 ಮಹಿಳೆಯರು, ಅವರು 12 ಇರ್ಬೋದು, ಇಲ್ಲ ಇವರು 18 ಇರ್ಬೋದು, ಇವ್ರಿಗೆ ಕೊಟ್ಟಾಗ 14 ದಿನದಾಗ ಮುಗಿಸ್ತಾರೆ. ಅದೇ ರೀತಿ 8 men and 16 ವುಮನ್ಸ್ ಕ್ಯಾನ್ ರೀಪ್ ಸೇಮ್ ಫೀಲ್ಡ್ ಇನ್ ಅಂದರೆ 8 ಪುರುಷರು ಮತ್ತು 16 ಮಹಿಳೆಯರು ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕೇಳ್ಯಾರ ಅವರು. ಸೊ ನೋಡ್ರಿ ಏನಾಗುತ್ತೆ, 12 ಮೇಲು ಆಮೇಲೆ ಇಂಟು 14 ದಿನದಾಗ ಮಾಡ್ತಾರೆ. ಅದೇ ರೀತಿ 18 ವುಮನ್ಸು 14 ದಿನದಾಗ ಮಾಡ್ತಾರೆ. ಹೌದಾ? ಆಮೇಲೆ ನಾ ಈಗ ಮೇಲು ವುಮನ್ ಒಂದು ಕಡೆ ಮಾಡ್ಕೊತೀನಿ ಅಂತಂದರೆ ರೇಷಿಯೋ ಎಷ್ಟಾಗುತ್ತೆ, 14 ಅಂತೂ ಹೋಗುತ್ತೆ. ಹೌದಾ? ಎರಡು ಕಡೆ. ಆಮೇಲೆ ಈ ಕಡೆ ಮೇಲು ವುಮನ್ನು ಈಕ್ವಲ್ಟು 12 18 ಅದು, ಈ 14 ಹೋಯಿತು. 12 18 ಅಂತಂದ್ರೆ ಎಷ್ಟಿರಲಿ, 4 3 12, ಸಾರಿ 4 ಬೇಡ, 12 ಐತಲ್ಲ, 12 18, 6 ಬರ್ರಿ, 6 2 12, 6 3 18. ಹೌದಾ? 6 2 6 3 18. ಈಗ ಇದು ಈ ಕಡೆ ಬಂದಂತಂದ್ರೆ ಫಸ್ಟಿಗೆ 3 ಆಮೇಲೆ 2 ಅಂತಂದ್ರೆ 3:2 ಆಯ್ತು ರೇಷು. ಹೌದಾ? 3:2 ಆದಾಗ ನೆಕ್ಸ್ಟ್ ಅವ್ರು ಕೇಳಿದ್ದೇನು, ಇನ್ನೊಂದು ಈ ಕಡೆ ಬೇರೆ ಪೇಜ್ ಒಳಗೆ ಮಾಡ್ತೀನಿ ನೋಡಿರಿ ಕ್ಲಿಯರಾಗಿ. ಎಸ್, ಇಲ್ಲಿ ನೋಡಿರಿ ಏನದ, 12 men ಆಮೇಲೆ 14 ಡೇದಾಗ ಮಾಡ್ತಾರೆ, ಅಥವಾ 18 ವುಮನ್ಸ್ 14 ಡೇದಾಗ ಮಾಡ್ತಾರೆ. ಈ 14 ಹೋಯಿತು. ಆಮೇಲೆ ಮೆನ್ನು ವುಮನ್ ಈಕ್ವಲ್ ಟು 6 3 6 2 ಇದಿಲ್ಲೇ ಇರುತ್ತೆ 3 ಅನ್ನೋದು, ಇದು 2 ಅನ್ನೋದು ಈ ಕಡೆ ಬರುತ್ತೆ ಅಂತಂದ್ರೆ 3:2 ಆಯಿತು. ಈಗ ಮಾಡಿರಿ ಏನು, 12 ಟೋಟಲ್ ಎಷ್ಟು, 12 ಮೆನ್ ಅದಾರ, ಅವರು ಈ ಒಂದು ಇಕ್ವೇಷನ್ದಾಗ ಇದನ್ನು ಹಾಕತ್ತೀನಿ ಏನು, ವ್ಯಾಲ್ಯೂಸು 3 ಅದಲ್ಲ ಇಂಟು 3 ಅದ ರೇಷು ವುಮನ್ಸ್ ಅದು ಈಕ್ವಲ್ ಟು ಎಷ್ಟು ದಿನ ಮಾಡ್ತಾರೆ, 14 ದಿನದಾಗ ಮಾಡ್ತಾರೆ. ಇದು ಎಷ್ಟಾಯಿತು, 504 ಆಯಿತು. ಹೌದಾ? 12 ಅವ್ರು ಕೇಳಿದ್ದೇನು, ಟೋಟಲ್ ಆಗಿ 8 ಆಮೇಲೆ 8 ಒಂದು ನಿಮಿಷ ನೋಡಿ, ಇಲ್ಲಿ ಅದ ನೋಡಿ, 8 men ಆ್ಯಂಡ್ 16 ವುಮನ್ಸ್ ಆಯಿತು. ಎಷ್ಟು ಟೋಟಲ್ ಎಷ್ಟಾಯ್ತು, 16 ಅಂದ್ರೆ 14 20 34 ಟೋಟಲ್ ಬ್ಯಾಡ್. ಆದ್ರೆ ಅಲ್ಲಿ ಈಕ್ವಲ್ ಮಾಡ್ಕೋಬೇಕಂತಂದ್ರೆ ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು ಅಷ್ಟು ಬಂದತ್ತಲ್ಲ, ಎಸ್ 504 ಬಂತಲ್ಲ. ಈಗ 504 ಟೋಟಲ್ ಇಷ್ಟು ಜನ ಆದ್ರೆ ಅವ್ರು ಕೇಳಿದ್ದೇನು, 8 ಜನ 16 ಜನ ಆದರೆ ಎಕ್ಸ್ ವ್ಯಾಲ್ಯೂ ಹಾಕಿದ ಮೇಲೆ 24 32 ಆಯಿತು ಅಂತಂದ್ರೆ ಎಷ್ಟಾಯಿತು, 504 ಡಿವೈಡೆಡ್ ಬೈ 56 ಆಯಿತು. ಅಂದ್ರೆ 6 9 54 ಅಂದರೆ 56 1 56 9 ಅಂತಂದ್ರೆ 9 ದಿನದಾಗ ಮಾಡ್ತಾರೆ. ಯಾರು ಅವರು 8 ಜನ ಮೇಲು ಆಮೇಲೆ 16 ಜನ ಫೀಮೇಲ್ ಸೇರಿದ್ರೆ 9 ದಿನದಾಗ ಮಾಡ್ತಾರೆ. ಇಲ್ಲಿ ನೋಡಿರಿ ಆನ್ಸರ್ ಇದೆ 9, ಆಪ್ಷನ್ ನಂಬರ್ ಡಿ. ನೋಡಿರಿ ಇಲ್ಲಿ ಒಂದನ್ನು ನೆನ್ಬಿಟ್ಕೊಂಡ್ಬಿಡ್ರಿ, ಜನರು ಹೆಚ್ಚಾದಂತೆ ದಿನಗಳು ಕಮ್ಮಿ ಆಗುತ್ತೆ. ಅದೇ ರೀತಿ ದಿನಗಳು ಕಮ್ಮಿ ಆದವು ಅಂದ್ರೆ ಜನರು ಹೆಚ್ಚಾಗಬೇಕಾಗತ್ತೆ. ವರ್ಕ್ ಜಾಸ್ತಿ ಆತಂದ್ರೆ ಜನರು ಕಮ್ಮಿ ಆಗ್ತಾರೆ. ಹೌದಾ? ರೆಸಿಪ್ರೋಕಲ್. ಓಕೆ, ಎಸ್. ಈಗ ನೆಕ್ಸ್ಟ್ ಕ್ವಶನ್ 43 ನೋಡಿ. The average of the height of 5 students having a height 30, 40, 50, 60, 70. ಲಾಸ್ಟ್ ಕ್ವಶನ್ ಮಿಸ್ ಆಗಿದೆ. ಅವ್ರು ಏನು ಕಂಡಿಡಿ ಅಂತಂದ್ರೆ ಪರ್ ಸ್ಟೂಡೆಂಟ್ ಎಷ್ಟು ಎವರೇಜ್ ಅದ ಕಂಡಿ ಅಂತಂದ್ರೆ, ಅಂದರೆ ಟೋಟಲ್ ಇವನ್ನೆಲ್ಲ ಸೇರಿಸ್ರಿ, ಎಲ್ಲ ಆ್ಯಡ್ ಮಾಡಿರಿ. ಎಷ್ಟು ಬಂತು, 70 1 30 100 100 ಇದು 60 ಇದು 40 ಇದು 100 200 ಆಯಿತು, ನಡುವೊಂದು 50 ಅಂದರೆ 250 ಆಯಿತು ಟೋಟಲು. ಡಿವೈಡೆಡ್ ಬೈ ಎಷ್ಟು ಜನ, 5 ಎಷ್ಟು ಬಂತು, 5 ಇಲ್ಲ 25 ಅಂದರೆ 50 ಬಂತು. ಆಪ್ಷನ್ ನಂಬರ್ ಬಿ. ಸರಾಸರಿ ಮೇಲೆಂದು ಫಿಕ್ಸ್ ಬಂದೇ ಬರ್ತಾವೆ ಕ್ವಶನ್ಸ್. ಓಕೆ, ಎಸ್. ನೆಕ್ಸ್ಟ್ ನೋಡಿ, at what rate of percent per annum will a sum of money double in a 8 year ಅಂತ ಕೇಳ. ಅಂದರೆ ಯಾವುದೋ ಒಂದು ಅಮೌಂಟು, ಈಗ ಪಿ ಇದು ಎ, ₹1 ಇದ್ದದ್ದು ಡಬಲ್ ಅಂದ್ರೆ 2 ಪಟ್ಟು, ₹1 ಇದ್ದದ್ದು ₹2 ಆಕತಿ.
ಹಂಗಾದ್ರೆ 8 ವರ್ಷಕ್ಕೆ ಎಷ್ಟು ಆಕೈತಿ ಅಂತ ಅಂದ್ರೆ ಇಲ್ಲಿ 1 ರೂಪಾಯಿದು 2 ರೂಪಾಯಿ ಆಗೈತೆ, ಎಷ್ಟು ಹೆಚ್ಚಾಗೈತಿ? 1 ಹೆಚ್ಚಾಗೈತಿ. ಈ 1 ಹೆಚ್ಚಾಗೈತೆ ಅಂದ್ರೆ ಅದು ಬಡ್ಡಿನಲ್ಲ, ಬಡ್ಡಿ ಸೇರಿದ್ರನ 2 ಆಗೈತೆ, ಹೌದಾ? ಈಗ ನಾವು ಫಾರ್ಮುಲಾಗ ಹಾಕ್ರಿ, ಏನದ ರೇಟ್ ಆಫ್ ಇಂಟ್ರೆಸ್ಟ್ ಏನು ಕೇಳ್ಯಾರ? ಹಾಂ, ಅಟ್ ರೇಟ್ ಕೇಳ್ಯಾರ, ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಈಕ್ವಲ್ ಟು 100 ಇಂಟು ಎಸ್ ಐ ಎಷ್ಟು ಅದ? 1 ಅದ, ಡಿವೈಡೆಡ್ ಬೈ ಪಿ 1 ಅದ, ನೆಕ್ಸ್ಟು ಇನ್ನೊಂದೇನು ಪಿ ಆದಮೇಲೆ ಟಿ, ಎ ಟಿ ಎಸ್ 8 1 8, ಆಮೇಲೆ 2 ಉಳಿತು, 8 2 16, 12.5 ನೋಡ್ರಿ, 12.5. 12 ವರಿದಂಗೆ ನಾವು 8 ವರ್ಷ ತಕ್ಕ ಒಂದು ಅಮೌಂಟನ್ನು ಇಟ್ಟರೆ ಅದು ಡಬಲ್ ಆಗುತ್ತೆ. ಏನೂ ಡಾಟಾಸ್ ಕೊಟ್ಟಿಲ್ಲ ಅಂದ್ರೆ ಏನೂ ಕೊಟ್ಟಿಲ್ಲ ಅಂದ್ರೆ ನೀವು ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಥರ ಕ್ವಶನ್ಸು ವೆರಿ ಇಂಪಾರ್ಟೆಂಟು, ಗೊತ್ತಿರಬೇಕು. ಓಕೆ, ಎಸ್. ನೆಕ್ಸ್ಟ್ 3 hours and 45 minutes ಇನ್ ಸೆಕೆಂಡ್ಸ್ ಅಂತ ಕೇಳ್ಯಾರ. ಅಂದ್ರೆ 3 ತಾಸು 45 ನಿಮಿಷನ ಟೋಟಲ್ ಎಷ್ಟು ಸೆಕೆಂಡ್ ಆಕ್ಕವು ಅಂತ ಕೇಳ್ಯಾರ. ಅಂದ್ರೆ ಈಗ 3 ತಾಸ್ನಾಗ ಎಷ್ಟು ಅದಾವ ನೋಡ್ರಿ, 3 ತಾಸ್ನಾಗ ಅಂದ್ರೆ 60 ನಿಮಿಷ 60 ಸೆಕೆಂಡ್, ಹೌದಾ? 3 ತಾಸದ್ದು ಆಗ್ತದೆ, ಎಷ್ಟಾಯಿತು ಟೋಟಲು? 60 ಒಂದು 60 ಅಂತ ಟೋಟಲು 3 hours ಅಂದರೆ 60 ಅಂದರೆ ಟೋಟಲು ಡೈರೆಕ್ಟ್ 10800 ಆಯಿತು. ಅದೇ ರೀತಿ ಪ್ಲಸ್ ಇಲ್ಲಿ 45 ನಿಮಿಷ ಒಂದದಲ್ಲ, ಇದಕ್ಕೆ 60 ಮಾಡಿದರೆ ಎಷ್ಟು ಬಂತು? 2700 ಬಂತು. ಇವನ್ನ ಎರಡು ಕೂಡಿಸ್ಬಿಡ್ರಿ. ಈಗ ಸೆಕೆಂಡ್ ಒಳಗೆ ಮಾಡೋದು ಗೊತ್ತೇ ಇರುತ್ತೆ ನಿಮ್ಗೆ, ನಾರ್ಮಲಿ ಇದು ಕಾಮನ್ ಸೆನ್ಸ್, ಇದು ಸೆಕೆಂಡ್ ಒಳಗೆ ಮಾಡೋದು ಕನ್ಫ್ಯೂಸ್ ಆಗಂಗಿಲ್ಲ. ಬಟ್ಟು ಈಸಿಗೆ ಇರ್ತಾರೆ, ಅವ್ರು ಇಂಗ್ಲೀಷ್ನಾಗ ಇರ್ತಾವೆ ಕನ್ಫ್ಯೂಸ್ ಆಗ್ತಾರೆ ಅಷ್ಟೇ. ಎಷ್ಟು ಬಂತು ಟೋಟಲು? 13,500 ಸೆಕೆಂಡ್ಸ್, 13,500 ಸೆಕೆಂಡ್ಸ್. ಆಪ್ಷನ್ ನಂಬರ್ ಎ ನೋಡ್ರಿ, ಆಪ್ಷನ್ ನಂಬರ್ ಎ. ಓಕೆ, ಎಸ್. ನೆಕ್ಸ್ಟ್ 47, 30% ಆಫ್ 140 ಅಂತಂದಾಗ ಡೈರೆಕ್ಟ್ ನೋಡಿ, ಪರ್ಸೆಂಟೇಜ್ ಕೆಳಗಡೆ 100 ಇರುತ್ತಲ್ಲ, ಈ 100 ಇದ್ದಾಗ ಈ 0 ಹೋಯಿತು, ಎಷ್ಟು ಉಳಿದು? 14 × 3 ಅಂತಂದರೆ ಎಷ್ಟಾಯಿತು? 42 ಈಕ್ವಲ್ ಟು ಈ ಕಡೆ ಎಕ್ಸ್ ಪರ್ಸೆಂಟೇಜ್ ಅಂದಾಗ ಕೆಳಗಡೆ ಒಂದು 0 ಇರುತ್ತಲ್ಲ, ಅದನ್ನ ಬರಿತೀನಿ, ಎಕ್ಸ್ ಡಿವೈಡೆಡ್ ಬೈ 100 ಇಂಟು 840. ಈ 0 ಹೋಯಿತು, ಈ 10 ಈ ಕಡೆ ಹೋತಂದ್ರೆ ಎಕ್ಸ್ ಈಕ್ವಲ್ ಟು 420 ಆಗುತ್ತೆ. ಈ 10 ಈ ಕಡೆಯವ್ರು 8 ಆಗುತ್ತೆ, ಡಿವೈಡೆಡ್ ಬೈ 84 ಅಂತಂದಾಗ ಎಷ್ಟು ಬಂತು? 84 ಡಿವೈಡ್ ಮಾಡಿದ್ರೆ 4 5 20 ಅಂತಂದ್ರೆ 84 5 5 ಬಂತು ನೋಡ್ರಿ. ಎಕ್ಸ್ ವ್ಯಾಲ್ಯೂ ಎಷ್ಟದ? 5. ಆಪ್ಷನ್ ನಂಬರ್ ಎ. ಓಕೆ, ಎಸ್. ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಈಕ್ವಿವೆಲೆಂಟ್ ಆಫ್ 6/20 ಅಂತಾರೆ. ಪರ್ಸೆಂಟೇಜ್ ಉಳ್ಕೊಳ್ಳೋರ 6 ಡಿವೈಡೆಡ್ ಬೈ 20 ಪರ್ಸೆಂಟೇಜ್ ಕೇಳಿದ್ರೆ ಇಂಟು 100 ಮಾಡಿಬಿಡ್ಬೇಕಷ್ಟೆ, ಮತ್ತೇನು ಇಲ್ಲ. ಈ 0 2 ಅಂದರೆ 2 5 5 ಎಷ್ಟು? 30% ಅಂತ, ಈಕ್ವಿವೆಲೆಂಟ್ ಟು 30%. ಓಕೆ, ಎಸ್. ನೆಕ್ಸ್ಟ್ ಸ್ಕ್ವೇರ್ ಕೇಳ್ಯಾರ. ಎಷ್ಟು ಕೇಳ್ಯಾರ? ಸ್ಕ್ವೇರ್ ಕೇಳ್ಯಾರ. 4096 ಇದು ಯಾವ ಸಂಖ್ಯೆ? ವರ್ಗ ಸಂಖ್ಯೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಸ್ಕ್ವೇರ್ ಬಗ್ಗೆ ಕ್ಯೂಬ್ ಬಗ್ಗೆ 100% ಒಂದಿಲ್ಲ 2 ಕ್ವಶನ್ ಇದ್ದೇ ಇರ್ತವೆ. ಓಕೆ, ಇಲ್ಲಿ ಹೇಳ್ತೀನಿ ನೋಡ್ರಿ, ಏನದ? 40,096. ಸ್ಕ್ವೇರ್ ಅಂದಾಗ ಕೊನೆಯ 2 ಸಂಖ್ಯೆಗಳನ್ನ ಕನ್ಸಿಡರ್ ಮಾಡಿದಾಗ ಕೊನೆಯ ಸಂಖ್ಯೆನ ತೊಗೋಬೇಕು, 6 ಅನ್ನೋದನ್ನು. ಸ್ಕ್ವೇರ್ ಅಂದಮೇಲೆ 2 ಸಂಖ್ಯೆ ತೊಗೊತೀನಿ ನಾನು. 6 ಅಂದಮೇಲೆ 6 ಯಾವ ಸಂಖ್ಯೆಯಲ್ಲಿ ಸ್ಕ್ವೇರ್ ಮಾಡಿದರೆ ಕೊನೆಯಲ್ಲಿ 6 ಬರುತ್ತೆ ನೋಡ್ಬೇಕು. 4 4 16 ಅಂದ ಲಾಸ್ಟಿಗೆ 6 ಬರುತ್ತೆ, 6 6 36 ಅಂದರೆ ಕೊನೆಯ ಸಂಖ್ಯೆ 4 ಇರ್ಬೋದು, ಇಲ್ಲ 6 ಇರ್ಬೋದು, ಹೌದಾ? ಇದು ಮುಗೀತು. ಈಗ ಇದ್ರ ಮಧ್ಯದಲ್ಲಿ ನೆಕ್ಸ್ಟ್ ಇರುವಂಥ 40. ಟೋಟಲ್ 40 ಅನ್ನೋದು ಯಾವ ಸಂಖ್ಯೆನ ಸ್ಕ್ವೇರ್ ಮಾಡಿದರೆ ನಿಯರ್ ಬರುತ್ತೆ 40. 5 25, 6 6 36 ಅಂದ್ರೆ ಸಮೀಪದ 40ಕ್ಕೆ ಅಂತಂದರೆ ಈಗ 64 ಇರ್ಬೋದು, 66 ಇರ್ಬೋದು ಆಪ್ಷನ್ದಾಗ. ಇವು ಎರಡರಾಗ ಒಂದು ಇತ್ತರ ಆಪ್ಷನ್ ಹಾಕಿಬಿಡ್ರಿ. 2 ಇದ್ದು ಅಂದರೆ ಏನು ಮಾಡ್ಬೇಕಂತಾರೆ, ಇದ್ರ ಮಿಡಲ್ಲು ನಾ 65 ಸ್ಕ್ವೇರ್ ಮಾಡ್ಬೋದು. 65 ಸ್ಕ್ವೇರ್ ಅಂದಾಗ ಈ ರೀತಿ ಕೊನೆಯ ಸಂಖ್ಯೆ 5 ಇದ್ದಾಗ ಏನು ಮಾಡಬೇಕು? ಇಲ್ಲಿರುವಂತಹ ಸಂಖ್ಯೆಯ ಮುಂದಿನ ಸಂಖ್ಯೆ ಈ 6 ಐತೆ ಅಂತ, 6 ಮುಂದಿನ ಯಾವುದು? 7.
ಹೌದಾ? ಅದನ್ನ 2 ಇಂಟು ಮಾಡ್ಬೇಕು. 6 7 ಎಷ್ಟು? 42. ನೆಕ್ಸ್ಟ್ 5 ಸ್ಕ್ವೇರ್ ಎಷ್ಟು? 20. ಇದು ಫೈನಲ್ ಡೈರೆಕ್ಟ್ ಆನ್ಸರ್. ಲಾಸ್ಟ್ 5 ಇದ್ದಾಗ ಅಷ್ಟು ಇದು. ಈಗ ತೆಗೆದಾಗ ಇಲ್ಲಿ ಕೊಟ್ಟಂತಹ ಕ್ವಶನ್ನು ಇಲ್ಲಿ ಬಂದಂತಹ ಆನ್ಸರ್ಗೆ ಕಂಪೇರ್ ಮಾಡಬೇಕು. ಇದು ಹೆಚ್ಚು ಬಂದದಲ್ಲ ಅಂತಂದ್ರೆ 65ರದೇ ಹೆಚ್ಚು ಬಂದದಲ್ಲ, 66 ಇದಕ್ಕಿಂತ ಹೆಚ್ಚು ಬರುತ್ತೆ ಅಂದ್ರೆ 66 ಬರೋಂಗಿಲ್ಲ, 64 ಬರುತ್ತೆ. ಆನ್ಸರ್ ಎಷ್ಟು? 64 ಸ್ಕ್ವೇರ್ ಅನ್ನಂಗಿಲ್ಲ. ಈ ರೀತಿ ಮಾಡಬೇಕಾಗತ್ತೆ. ಓಕೆ, ಸ್ಕ್ವೇರ್ ಕ್ಯೂಬ್ ಸಪ್ರೇಟಾಗಿ ಕ್ಲಾಸಸ್ ಮಾಡ್ತೀನಿ ಮತ್ತೆ ನಾನು ಟಾಪಿಕ್ ವೈಸ್ ಹೋದಾಗ. ಓಕೆ, ಆನ್ಸರ್ ಎಷ್ಟು ಬಂತು? 64 ಸ್ಕ್ವೇರ್. ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ ಬಿ ಬಂತು. ಓಕೆ, ಇನ್ ಲಾಸ್ಟ್ ಒನ್ ಎಲ್ ಸಿ ಎಮ್ ಆಫ್ 2 3 5 3 5 7 ಅಂತಾರೆ. ಎಲ್ ಸಿ ಎಮ್ ಅಂದರೆ ಎರಡೂ ಕಡೆ ಇರಬೇಕು. ಆದರೆ ಎರಡೆರಡು ಸಲ ಇದ್ರೂ ಅದನ್ನು ಒಂದೇ ಸಲ ಕನ್ಸಿಡರ್ ಮಾಡಬೇಕು, ಒಂದೇ ಸಲ ಇದ್ರೂ ಅದನ್ನು ತೊಗೋಬೇಕು ನಾನು. ಇಲ್ಲಿ 2 ಇಲ್ಲಿ ಇಲ್ಲ, ಇಲ್ಲಿ ಐತಿ, ಇಲ್ಲಿ ಇಲ್ಲ ಅಂದ್ರೆ ಅದನ್ನು ತೊಗೊತೀನಿ. ಎಲ್ ಸಿ ಎಮ್ ಅಂದಾಗ ತೊಗೊತೀನಿ, 2 ಬಂತು. ನೆಕ್ಸ್ಟ್ 3 ಇಲ್ಲಿ ಅದ ಅಂತಾರೆ, ಅದನ್ನು ಒಂದೇ ಸಲ ತೊಗೋಬೇಕು. ನೆಕ್ಸ್ಟ್ 5 ಇಲ್ಲಿ ಅದ ಅಂದ್ರೆ 5 ಒಂದು ಸಲ. 7 ಇಲ್ಲಿಲ್ಲ, ಇಲ್ಲಿ ಐತಂದ್ರೆ ಅದನ್ನೊಂದು ತೊಗೊಂಬಿಟ್ರಿ. ಇದೇನು? ಎಲ್ ಸಿ ಎಮ್ ಅಂತಂದರೆ ಎಲ್ಲ ಥರ ಇದ್ದುದನ್ನು ತೊಗೋಬೇಕಲ್ಲ. 2 3 5 7. ಆಪ್ಷನ್ ನಂಬರ್ ಸಿ ನೋಡಿರಿ. ಎಸ್, ಈ ಥರ ಕ್ವಶನ್ಸು ನಿಮಗೆ ಬರ್ತಾವೆ ಅಗ್ನಿವೀರಲ್ಲಿ. ಓಕೆ, ಅದೇ ರೀತಿ ಎಸ್ ಇದೇ ಥರ ಕ್ವಶನ್ಸು ನಿಮ್ಮ ಅಗ್ನಿವೀರ್ ಜೆ ಡಿಗೆ ಬಂದೇ ಬರ್ತಾವೆ. ಸೊ ನಿಮ್ಮದು ರಿಲೇಷನ್ ಆರ್ಮಿ ಇರಲಿ, ರಿಲೇಷನ್ ಭರ್ತಿ ಇರಲಿ, ಏನೇ ಇರಲಿ, ಈ 2025ನಲ್ಲಿ ನೀವು ಡಿಪಾರ್ಟ್ಮೆಂಟಲ್ಲಿ ಹೋಗ್ತೀನಿ ನಿಮ್ಮ ಭರವಸೆ ಇತ್ತಂದ್ರೆ ನಾನು ಕರೆಕ್ಟಾಗಿ ಕ್ಲಾಸಸ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೀವು ರೆಗ್ಯುಲರಾಗಿ ನೋಡ್ತಾ ಹೋಗಿ. ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ, ಲೈಕ್ ಮಾಡಿರಿ. ಏನೇ ಇದ್ದರೂ ಕಮೆಂಟ್ಸ್ ಇದ್ರೂ ಅದ್ರೊಳಗೆ ಹಾಕಿರಿ. ಏನೋ ಪ್ರಾಬ್ಲಮ್ ಇದ್ರೂ ನನ್ನ ನಂಬರ್ ಅದಲ್ಲ 8880163332 ಅದ. ಇದಕ್ಕೆ ಎನಿ ಟೈಮ್ ಕ್ವಶನ್ಸನ್ನು ಕಳಿಸ್ರಿ, ನಾನು ನೋಡಿದ ತಕ್ಷಣ ನಿಮಗೆ ಸಾಲ್ವ್ ಮಾಡಿ ಕಳಿಸಿರ್ತೀನಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.